ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಹಲವಾರು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವ ಕುಣಿಗಲ್ ತಾಲೂಕಿನ ಎಡವಾಣಿ ಗ್ರಾಮದ ಸಮಾಜ ಸೇವಕರಾದ ಗಗನ್ ಪಾಟೀಲ್ ರವರಿಗೆ ತಮಿಳುನಾಡಿನ ಏಷ್ಯನ್ ವೈದಿಕ ಕಲ್ಚರಲ್ ಅಕಾಡೆಮಿ ವತಿಯಿಂದ ತಮಿಳುನಾಡು ಹೊಸೂರಿನ ಸ್ಟಾರ್ ಹೋಟೆಲ್ ಹಿಲ್ಸ್ ಸಭಾಭವನದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಡಾಕ್ಟರೇಟ್ ಹಾನರನ್ನು ಮುಂದುವರಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ.ಆರ್. ದೇವರಾಜ ಸ್ವಾಮೀಜಿ ಅವರು ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಕಾಡೆಮಿಯ ಗೌರವ ಡಾಕ್ಟರ್ ಶಂಕರ್ ಗಣಪತ್, ಅರುಣ್ ಕೈಲಾ, ಶಂಕರ್ ಗಣಪತ್ ಅವರು ಸಮಾಜ ಶೈಕ್ಷಣಿಕ ಮತ್ತು ಡಾಕ್ಟರೇಟ್ಗೆ ಭಾಜನವಾಗಿದ್ದಾರೆ. ತಮ್ಮೆಲ್ಲರ ರವಿಕುಮಾರ್ ಹಿಲ್, ಬಿ.ಆರ್. ದೇವರಾಜ್ ಗುರೂಜಿ, ಪ್ರಸನ್ನ ವಿ, ಕೆಎಸ್ಆರ್ಟಿಸಿ ಗವರ್ಮೆಂಟ್ ಡಿಪಾರ್ಟ್ಮೆಂಟ್. ಗಗನ್ ಅವರು ಸಮಾಜ ಸೇವೆಯನ್ನು ಗುರುತಿಸಿ ಏಷ್ಯನ್ ನ್ಯಾಷನಲ್ ಕಲ್ಚರ್ ಅಕಾಡೆಮಿಯಿಂದ ಗೌರವ ಡಾಕ್ಟರೇಟ್ ಅನ್ನು ಪ್ರದಾನ ಮಾಡಿ ಅಕಾಡೆಮಿಯ ಗೌರವಾನ್ವಿತ ಸದಸ್ಯರಿಂದ ಸಮಾಜ ಸೇವಕ ಗಗನ್ ಪಾಟೀಲ್ ರವರಿಗೆ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸ್ನೇಹಿತರು ಡಾಕ್ಟರ್ ಪದವಿ ಪಡೆದ ಗಗನ್ ಪಾಟೀಲ್ ರವರನ್ನು ಸನ್ಮಾನಿಸಿ ಮೆಚ್ಚುಗೆಯ ಮಾತನಾಡಿದರು. ಗಗನ್ ರವರಿಗೆ ಸಮಾಜ ಸೇವೆಯನ್ನು ಗುರುತಿಸಿ ಇಂದು ತಮಿಳುನಾಡಿನ ಏಷ್ಯಾ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ತುಂಬ ಖುಷಿಯಾಗಿದೆ. ಡಾಕ್ಟರೇಟ್ ಪದವಿಯನ್ನು ಈ ದಿನ ನೀಡಲಾಗಿದೆ. ನನ್ನ ಹೆಸರು ಶಶಾಂಕ್ ಭಟ್ ಅಂತ. ನಾನು ಬೆಂಗಳೂರಿಂದ ರಾಜಾಜಿನಗರದಿಂದ ಬಂದಿದ್ದೀನಿ. ಈ ದಿನ ಏಷ್ಯನ್ ವಿಶ್ವವಿದ್ಯಾಲಯದಿಂದ ನಮ್ಮ ಸ್ನೇಹಿತರಾಗಿದ್ದ ಅಣ್ಣವರು ಆಗಿರುವಂತಹ ಗಗನ್ ಪಟೇಲ್ ಅವರಿಗೆ ಗೌರವ ಡಾಕ್ಟರ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಸಮಾಜ ಸೇವೆಗಳಿಗೆ, ಅಂದರೆ ಅವ್ರು ಮಾಡ್ತಕ್ಕಂತಹ ಯಾವುದೇ ಒಂದು ಬ್ಲಡ್ ಕ್ಯಾಂಪ್ ಆಗಿರಲಿ, ಆನಂತರ ಚಿಕ್ಕ ಮಕ್ಕಳಿಗೆ ಅನಾಥರಿಗೆ ಬುಕ್ಸ್ಗಳನ್ನು ಕೊಡುವಂಥದ್ದಾಗಿರಲಿ, ಹೆಲ್ತ್ ಕೇರ್ಗಳಾಗಿರಲಿ, ಏನೇನೋ ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತಿನ ದಿನ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ತಮಿಳುನಾಡಿನ ವಿಶ್ವವಿದ್ಯಾಲಯದಲ್ಲಿ ಗೌರವ ಡಾಕ್ಟರೇಟನ್ನು ಕೊಟ್ಟಿದ್ದಾರೆ. ಇದರಿಂದ ನಮಗೂ ಖುಷಿಯಾಗಿದೆ, ಅವರು ತುಂಬ ಖುಷಿಯಾಗಿದೆ ಅಂತ ಅಂದ್ಕೋತೀನಿ. ಅವರು ಇದರಿಂದ ಇನ್ನೂ ಹೆಚ್ಚಿನವಾದಂತಹ ಸಮಾಜ ಸೇವೆ ಇನ್ನೂ ಉನ್ನತವಾಗಿ ಮಾಡಲಿ ಅಂತ ನಾವು ಹಾರೈಸ್ತೀವಿ. ಅವ್ರು ಮಾಡ್ತಾರೆ ಅನ್ನುವಂಥ ಖಂಡಿತ ನಂಬಿಕೆ ನಮಗಿದೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಸ್ನೇಹಿತರಾದ ತೂಬಿನಕೆರೆ ಡಾಕ್ಟರ್ ಟಿ.ಎಸ್. ಚಂದ್ರು, ಶ್ರೀನಿವಾಸ್ ನಾಗಮಂಗಲ, ಬೆಂಗಳೂರಿನ ಶಂಕರ್ ಭಟ್, ರಾಜಾಜಿನಗರ, ವಿವೇಕ್, ಬಸವೇಶ್ವರನಗರ ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.